ಕೆಲಸ ಮಾಡಬೇಕು. ಏನು ಪಾಟ್ನೆ ಏನದ ಈ ನಮ್ಮ ಗೊತ್ತಿರ್ತಕ್ಕಂಥ ರೈತರಿಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಡಬೇಕು. ಎಲ್ಲ ರಾಜಕಾರಣಿಗಳು ಒಬ್ಬರನ್ನೇ ನಾ ಹೇಳ್ತಾ ಇಲ್ಲ, ಎಲ್ಲ ರಾಜಕಾರಣ ಎಲ್ಲ ಪಕ್ಷದವ್ರು ಕೂಡ ಕೆಲಸ ಮಾಡಬೇಕು. ವಿರೋಧ ಪಕ್ಷದವರು ಮಾಡಬೇಕು, ಆಡಳಿತ ಪಕ್ಷದವರು ಮಾಡಬೇಕು. ಏನು ಅದಕ್ಕಾಗಿ ಇಲ್ಲಿ ನಮ್ಮಲ್ಲಿ ನ್ಯಾಯ ಏನು ಇಲ್ಲಪ್ಪ ಅಂತಂದ್ರೆ ನಮಗಾಗ್ತಕ್ಕಂಥ ಬಿಲ್ಲ 2600-2700 ಹಾಕ್ತಾರೆ. ಇಲ್ಲೇ ಪಕ್ಕದ ರಾಜ್ಯ ನಮ್ಮ ರಾಜ್ಯನೇ ಬಾಗಲಕೋಟೆ ಬೆಳಗಾವಿ ಜಿಲ್ಲೆದೊಳಗೆ 3000 ಮ್ಯಾಗ ಬಿಲ್ ಹಾಕ್ತಾರೆ ಅವರು. ಇದು ನಮಗೆ ಆಗ್ತಕ್ಕಂಥದ್ದು ನ್ಯಾಯ ಹೌದಲ್ರಿ? ಅನ್ಯಾಯ ಹೌದಲ್ಲ? ನಾವು ಕೇಳ್ತಕ್ಕಂಥದ್ದು ನ್ಯಾಯ ಅದೊಂದು ಬೇರೆ ಅದು. ಏನು ಹೇಳ್ತಾರೆ, ಏನು ಅದು ಕೃಷ್ಣಾ ನದಿ ಬೆಲ್ಟ, ಇದು ಭೀಮಾ ನದಿ ಬೆಲ್ಟ, ಏನು ಯಾವ ಬೆಲ್ಟ್ ತೊಗೊಂಡು ಏನು ಮಾಡೋರು ಇವರು? ಅಲ್ಲ, ಕಬ್ಬು ಸೌಳೋದು ಹೇಳ್ತಾರೆ, ಸಿಕ್ಕಾಪಟ್ಟೆ ಇಥನಾಲ್ ಹೊಡ್ತೈತಿ. ಅದೇನು 1 ಟನ್ ಕಬ್ಬಿನಿಂದ 10 ಉತ್ಪನ್ನಗಳನ್ನು ತಕ್ಕೋತಾರೆ ಅವರು, ಬೈ ಪ್ರಾಡಕ್ಟ್ಗಳನ್ನು. ಅದೇನು ಬೆಲೆಗೆ ಮಾರ್ಕೊಳ್ಳಲ್ಲ ಇವರು, ಏನು ಎಲ್ಲರಿಗೂ ಸುಮ್ಮನೆ ಇದನ್ನು ಮಾಡಿಬಿಡ್ತಾರೆ ಇವರು. ಅದಕ್ಕಾಗಿ ನಾವು ಹೇಳ್ತೀವಿ, ಸಾಕಾಗಷ್ಟು ಉತ್ಪನ್ನದ 1 ಎಕರೆ ರೈತನ ಕಬ್ಬಿಗೆ ನೀವು ಕೊಡ್ತಕ್ಕಂಥದ್ದು ಎಷ್ಟು 30,000-40,000 ಸಾವಿರ. ತಾವು ಪಡ್ತಕ್ಕಂಥದ್ದು ಲಕ್ಷಾನುಗಟ್ಟಲೆ ದುಡ್ಡು. ಫ್ಯಾಕ್ಟ್ರಿ ಲಾಸ್ ಅವ ಲುಸ್ಕಾನ್ ಅಂತೇಳಿ, ಫ್ಯಾಕ್ಟ್ರಿ ಲಾಸಲ್ಲಿ ಲುಸ್ಕಾನ್ ಇದ್ರೆ ಹೊಸ ಫ್ಯಾಕ್ಟ್ರಿ ಹೆಂಗೆ ಹುಟ್ಕೋತಾರೆ ಇವ್ರ ಬಲ್ಲಿ? ಹೆಂಗೆ ಹುಡ್ತಾರೆ ಹೊಸ ಫ್ಯಾಕ್ಟ್ರಿ ಹೇಳ್ರಿ ನೋಡೋಣ? ಇದು ಮಾಡ್ಲಿಕ್ಕೆ ಸಾಧ್ಯ? ಇದು ರೈತ ಇವತ್ತು ಕಬ್ಬು ಬೆಳೆದು ರೈತ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಸಾಧ್ಯನಾ? ಹೊಸ ಈಗ 5,000 ಕ್ರಷರ್ ಇದ್ದಿದ್ದು 10,000 ಕ್ರಷರ್ ಮಾಡ್ತಾರೆ. ಇದನ್ನೆಲ್ಲ ರೈತನ ಆದಾಯದಿಂದ ಮಾಡ್ತಿರ್ಬೇಕಲ್ಲ ಇವರು. ರೈತರ ಆದಾಯದಿಂದ ಇವರೆಲ್ಲ ಇಟ್ಟೆಲ್ಲ ಮುಂದೆ ಬಂದಿರ್ಬೇಕಲ್ಲ. ಇವತ್ತು ಹೊಸ ರಾಜಕಾರಣಿಗಳು ಏನು ಮಾಡ್ತಾರೆ? ಇದನ್ನೇ ಮಾಡ್ತಾರೆ. ಈ ಬಹುತೇಕ ಫ್ಯಾಕ್ಟ್ರಿಗಳು ಇರ್ತಕ್ಕಂಥವು ಎಲ್ಲ ರಾಜಕಾರಣಿಗಳು. ಏನು ರೈತರ ಫ್ಯಾಕ್ಟ್ರಿಗಳು ಎಲ್ಲಿ ಇಲ್ಲ, ಯಾರೂ ಇಲ್ಲ. ಇದನ್ನು ರೈತರ ಕಡೆ ಗಮನ ಹರಿಸಿ ಸರ್ಕಾರ ಮಾಡತನ ಬಿಟ್ಟು ಈ ರೈತರಿಗೆ ಬಿಲ್ ಕೊಡಬೇಕು. ಇದನ್ನು ಏನು ಅಂತಾರಲ್ಲ, ಹುಂಬತನ ಪ್ರದರ್ಶನ ಮಾಡಿದ್ರೆ ರೈತರು ನಾವು ಯಾರೂ ಬಿಡೋದಲ್ಲ. ನ್ಯಾಯ ಸಿಗು ಹೊರತಂತೂ ನಾವು ಹೋರಾಟ ಕೂಡ್ತೇವೆ. ಇನ್ನು ಮುಂದಿನ ಹೋರಾಟದ ರೂಪರೇಷನೇ ಬೇರೆ ಅದು. ಏನು ಹೇಳಿ, ನಾನು ಇಟ್ಟು ಮಾತು ಮುಗಿಸ್ತೀನಿ. ಒಂದು ವಿಷಯ ರೀ, ನೀವೆಲ್ಲ ಇಟ್ಟು ಹೋರಾಟ ಕೂತೀರಿ. ಈಗ ಮಹಾರಾಷ್ಟ್ರದ ಗಾಡಿಗಳು ಬಂದು ಕಬ್ಬು ಒಯ್ಲಿಕತ್ತಾರ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲಿ ನಮ್ಮ ಹಿಂಗಣಿಯಲ್ಲಿ ಬಂದವ್ರಿ. ನಾವು ಮಹಾರಾಷ್ಟ್ರ ಗಾಡಿಗೆ ನಮ್ಮ ಕರ್ನಾಟಕ ಬರ್ಸಿ ಬಿಡುದಿಲ್ರಿ. ನಮ್ಮ ಕರ್ನಾಟಕದವ್ರಿಗೆ ನಾವು ಕಬ್ಬು ಕೊಡ್ಲಿಕ್ಕೆ ಹಚ್ತೀವಿ, ಆದ್ರೆ ನಮ್ಗೆ ಬೆಂಬಲ ಬೆಲೆ ಕೊಡ್ಬೇಕು. ಅವ್ರು ನಮ್ಮ ಫ್ಯಾಕ್ಟ್ರಿಗಳೇ ನಮ್ಮಲ್ಲಿ ಬೆಳಿಬೇಕು, ನಮ್ಮಲ್ಲಿ ರೈತರು ಉದ್ಧಾರ ಆಗ್ಬೇಕಂತ ನಮಗೆ ಆಸೆ ಅದ. ನಮ್ಮ ಫ್ಯಾಕ್ಟ್ರಿ ಮಾಲಕರು ಬೆಳೀಲಿ, ಆದ್ರೆ ತಮಗೆ ಸಿಕ್ಕಂಥದ್ದು ಸಾಕಷ್ಟು ಅನುಕೂಲ ಅದ. ಅದು ಸಿಗ್ತಕ್ಕಂಥದ್ದು ಬಿಟ್ಟು ರೈತರಿಗೆ ಕೊಡ್ತಕ್ಕಂಥದ್ದು ಕಮ್ಮಿ ಮಾಡ್ಲಕತ್ತಾರ, ತಾವೇ ತಿನ್ಲಕತ್ತಾರ. ಹಂಗೆ ಮಾಡಬೇಡ್ರಿ, ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ. ನಮ್ಮ ಫ್ಯಾಕ್ಟ್ರಿನೂ ನಮೂನೆ, ರೈತರು ನಮೂನೆ ಅನ್ನೋಂಥದ್ದು ಸರ್ಕಾರಗಳು, ಇಲ್ಲಿ ಇರ್ತಕ್ಕಂಥ ಆಫೀಸರ್ಗಳು ಇಲ್ಲಿ ಅವರು ಭಾಳ ವಿಚಾರವಂತ ಮಾಡಿಕೊಂಡು ಸರಿಯಾಗಿ ನಡ್ಕೊಂಡು ಹೋದ್ರೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಇಲ್ಲ ಅಂದ್ರೆ ನಾವು ಪ್ರತ್ಯಕ್ಷ ಎಲ್ಲ ಫ್ಯಾಕ್ಟ್ರಿನೂ ಬಂದ್ ಮಾಡ್ತೀವಿ. ಎಲ್ಲ ಆಫೀಸ್ನಾಗ ಏನು ತಹಸೀಲ್ದಾರ್ ಆಫೀಸ್ ಹಿಡ್ಕೊಂಡು, AC ಆಫೀಸ್ ಹಿಡ್ಕೊಂಡು, DC ಆಫೀಸ್ ತನ ಎಲ್ಲ ಕಚೇರಿಗಳನ್ನ ಬಂದ್ ಮಾಡಿ ನಿಂದಿರ್ಸ್ತೀವಿ. ಯಾಕಂತಂದ್ರೆ ನಮ್ಮ ರೈತರು ಬೆಂಬಲ ಬೆಲೆ ಕೊಟ್ಟರಂದ್ರೆ ಅವ್ರಿಗೆ ಗೌರವ. ಅವ್ರು ನಾವು ರೈತರು ಇರಲಿಲ್ಲ ಅವ್ರು ಎದಕ್ಕೆ ರೀ? ಅಲ್ಲಿ ರೈತರ ಕೆಲಸನೇ ಅವರು ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ಅವ್ರು ಎದಕ್ಕೆ ಇರೋದಲ್ಲಿ? ಇಲ್ಲ, ನೀವು ಹೇಳೋದು ಕರೆಕ್ಟ್. ನಾ ಏನಂತೀನಿ, ಈಗ ಈ ಕರ್ನಾಟಕದ ಫ್ಯಾಕ್ಟ್ರಿಗಳೈತಿ, ಮಹಾರಾಷ್ಟ್ರ ಫ್ಯಾಕ್ಟ್ರಿ ಬಂದು ಹೋಗ್ಲಿಕತ್ತಾವ. ಅದಕ್ಕೆ ಮಹಾರಾಷ್ಟ್ರ ಫ್ಯಾಕ್ಟ್ರಿ ನಾವು ಬರ್ಬಿಡುದಿಲ್ಲ. ಇಲ್ಲ, ಒಂದು ನಿಮಿಷ ರೀ. ಈಗ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಕಬ್ಬು ಹೋಗ್ತಾವ ಅಂತ ನೀವು ಹೇಳ್ತೀರಿ. ಕರ್ನಾಟಕದ ಕಾರ್ಖಾನೆಗಳೇನೆ ಏನು ಮಹಾರಾಷ್ಟ್ರಕ್ಕಿಂತ ಹೆಚ್ಚಿನ ಬೆಲೆ ಕೊಟ್ಟರೆ ಅಲ್ಲಿ ಕಬ್ಬೆ ಕಳ್ಸಂಗಿಲ್ಲ ಯಾರು ರೈತರು. ಏನು ಅದಕ್ಕೆ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ಏನು ಮಾಡ್ಬೇಕ್ರಿ, ರೈತರಿಗೆ ಈ ಬೆಲೆಯನ್ನು ಕೊಡಬೇಕು. ಇಲ್ಲದೆ ಹೋದರೆ ಅವರು ರೈತರು ತಾಳ್ಮೆ ಕಳೆದುಕೊಂಡು ಲಾಸ್ಟಿಗೆ ಸ್ಟೇಜ್ ಏನು ಬರ್ತಿತ್ತಪ್ಪ ಅಂದ್ರೆ ನಮ್ಮ ಕಬ್ಬು ಹೋಗಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ, ಮಹಾರಾಷ್ಟ್ರ ಕಡೆ ಮುಖ ಮಾಡ್ತಾರೆ. ಅದನ್ನು ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಮತ್ತು ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಲಾಭವನ್ನು ಇದು ಸರ್ಕಾರ ಕಳ್ಕೊಳ್ತದೆ. ಇದರ ಜವಾಬ್ದಾರಿ ಸರ್ಕಾರಕ್ಕೆ ಇರ್ತದೆ. ಏನು ರೈತರಿಗೆ ಏನು ರೀ, ಯಾರು ಬೆಲೆ ಹೆಚ್ಚು ಕೊಡ್ತಾರೆ ಅವ್ರಿಗೆ ಕಬ್ಬು ಕೊಡ್ತಾರೆ ರೈತರು. ಯಾರು ಬೆಲೆ ಹೆಚ್ಚು ಕೊಡ್ತಾರೆ ಅವ್ರಿಗೆ ಮಾಲ್ ಕೊಡ್ತಾರೆ, ಯಾರು ಬೆಲೆ ಹೆಚ್ಚು ಕೊಡೋಂಗಿಲ್ಲ ಅವರಿಗೆ ಮಾಲ್ ಕೊಡೋದಿಲ್ಲ. ಅದನ್ನೇ ಈ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಹೊರಬೇಕು, ರೈತರಲ್ಲ. ರೈತರಿಗೆ ಬೆಲೆ ಕೊಟ್ಟರೆ ರೈತರು ಕೊಡ್ತಾರೆ. ಬೆಲೆನೇ ಕೊಡಲಿಲ್ಲಪ್ಪ ಅಂತಂದ್ರೆ ರೈತರು ಏನು ಮಾಡ್ತಾರೆ, ಬೇರೆ ರಾಜ್ಯಕ್ಕಾದ್ರೂ ಕಳಿಸ್ತಾರೆ, ಮತ್ತೊಂದು ದೇಶಕ್ಕಾದರೂ ಕಳಿಸ್ತಾರೆ. ಅದಕ್ಕಾಗಿ ರೈತರಿಗೆ ಇದೊಂದು ಅನ್ಯಾಯವನ್ನು ಸರಿಪಡಿಸಿದ್ರೆ ಎಲ್ಲ ಅನುಕೂಲ ಆಗ್ತದೆ. ಇವತ್ತು ನೋಡ್ರಿ, ಬೆಳೆ ಪರಿಹಾರ ಇಲ್ಲ ಇನ್ನೂ ತನಕ. ಬೆಳೆ ಪರಿಹಾರ ಹಾಕ್ತೇವೆ ಅಂತ ಹೇಳ್ತಾರೆ. ಈಗಾಗಲೇ ಸಂಸದರು ಬಂದು ಭೇಟಿ ಕೊಟ್ಟು ನಾವು ನಿಮಗೆ ಸಂಪೂರ್ಣವಾದ ಬೆಂಬಲ ಇದೆ ಅಂತಂದರು. ಆದ್ರೆ ಕೇಂದ್ರದಲ್ಲಿ BJP ಸರ್ಕಾರ ಇರೋದರಿಂದ ನೀವು ಕೇಂದ್ರದಲ್ಲಿ ನಿಗದಿತ ಘೋಷಣೆ ಮಾಡಬೇಕು ಅಂತೇಳಿ ಅವ್ರಿಗೊಂದು ಸವಾಲು ಹಾಕಿದ್ದೇವೆ. ಆ ಸವಾಲು ಮುಖಾಂತರ ನಾನು ಕೇಂದ್ರದಲ್ಲಿ ಧ್ವನಿ ಎತ್ತಿನಂಥ ಆಶ್ವಾಸನೆ ನೀಡಿದ್ದಾರೆ. ಅದರಂತೆ ರಾಜ್ಯ ಸರ್ಕಾರ ತಕ್ಷಣ ಏನಪ್ಪ ಅಂತಂದ್ರೆ ರೈತರಿಗೆ ನೆರವಿಗೆ ಬಂದು
3,500 ರೂಪಾಯಿ ಇದರ ಘೋಷಣೆ ಮಾಡಬೇಕು. ಘೋಷಣೆ ಮಾಡದೆ ಹೋದ್ರೆ ಸರ್ಕಾರ ಭಾಳ ಕೆಟ್ಟ ಹೆಸರು ಪಡಿಬೇಕಾಗ್ತದೆ.